ಇನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಕಿಡಿಕಾರಿದ್ದಾರೆ. ಪಂಚಮಸಾಲಿ ಶ್ರೀಗಳ ವಿರುದ್ಧನೇ ಕಿಡಿಕಾರಿದ್ದಾರೆ. ಯಾಕೆ ನೋಡೋಣ. ಸ್ವಾಮೀಜಿಯವರನ್ನ ಪೀಠದಲ್ಲಿ ಕೂರಿಸಿದವರು ಯಾರು? ಪಂಚಮಸಾಲಿ ಶ್ರೀಗಳ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಕಿಡಿಕಾರಿದ ರೀತಿ. ಸ್ವಾಮೀಜಿಯವರನ್ನ ಪೀಠದಲ್ಲಿ ಕೂರಿಸಿದವರು ಯಾರು? ಒಂದು ಪಕ್ಷದ ಪರವಾಗಿ, ವ್ಯಕ್ತಿಯ ಪರವಾಗಿ ಮಾತನಾಡುತ್ತಿದ್ದಾರೆ. ನಿನ್ನೆ ನಮ್ಮ ಸಮಾಜದವರು ಕಲ್ಲು ತೂರಿಲ್ಲ, ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು ಕಲ್ಲು ತೂರಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಲು ಪ್ರಚೋದಿಸಿದ್ದು ಸ್ವಾಮೀಜಿ. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಅದನ್ನು ತೆಗೆಯಬೇಕು. ಶಾಸಕ ವಿಜಯಾನಂದ ಕಾಶಪ್ಪನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಯನ್ನ ಯಾರು ಮಾಡಿದ್ರು? ಮೊಟ್ಟ ಮೊದಲೆದ್ದು ಆ ಸ್ವಾಮೀಜಿಗೆ ನಾನು ಇದನ್ನೇ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇವ್ರನ್ನ ತೊಗೊಂಬಂದು ಪೀಠಕ್ಕೆ ಕೂಡಿಸಿದ್ದು ಯಾರು? ಸಮಾಜ ಜನ. ಇದನ್ನ ಅರಿವಿಟ್ಕೊಂಡು ಮಾತಾಡಬೇಕು. ಸಮಾಜ ಇದ್ರೆ ಹೊರಗೆ ಹಾಕ್ತೀನಿ. ಸಮಾಜ ಕಟ್ಟಿ ಏನು 1994ರಿಂದ ಸಮಾಜಕ್ಕೆ ಮೀಸಲಾತಿ ಕೇಳಿದಂಥ ನಮ್ಮ ತಂದೆಯವರು ಹನುಮನಾರ್ ಗುರುಗಳು ಇವತ್ತು ಅನೇಕ ಮುಖಂಡರಿದ್ದಾರೆ. ಸಮಾಜ ಇದೆ. ಇವತ್ತು ಸ್ವಾಮೀಜಿಗೆ ಎಲ್ಲೋ ಒಂದು ಕಡೆಗೆ ಈ ಭಾರತೀಯ ಜನತಾ ಪಕ್ಷದವ್ರದ್ದು ಏನೋ ಒಂದು ಇದು ತಾಕಿದೆ ಅಂತ ಕಾಣುತ್ತೆ ಇವರಿಗೆ, ಆ ಪಕ್ಷದ ಒಂದು ಸುಳು. ಆ ನಿಟ್ಟಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಏನು ಸಮಾಜದಿಂದ ಇವ್ರು ಯಾರು ಹೊರಗಾಗಕ್ಕೆ? ಸಮಾಜದ ಗುರುಗಳನ್ನು ಮಾಡಿದವರು ನಾವು, ಸಮಾಜದ ನಾವು ಜನರು. ಇವತ್ತು ಒಂದು ಪಕ್ಷವನ್ನು ಓಲೈಸಿಕೊಂಡು, ಒಬ್ಬ ವ್ಯಕ್ತಿಯನ್ನು ಓಲೈಸಿಕೊಂಡು ಇವತ್ತು ಹೋರಾಟವನ್ನು ನಡೆಸಿ ಸುಮ್ಮನೆ ಸರ್ಕಾರದ ಮೇಲೆ ಆರೋಪ. ಪಾಪ ಅಮಾಯಕರು, ನನ್ನ ಸಮಾಜದ ಬಡವರು, ಕಡು ಬಡವರು, ಪಾಪ ರೈತರು ದುಡ್ಕೊಂಡು ತಿನ್ನುವಂಥವ್ರ ಮೇಲೆ ತಂದು ಪೊಲೀಸರ ಮೇಲೆ ಕಲ್ಲು ತೂರಿಸುವಂಥ ಕೆಲಸ ಮಾಡಿದರು. ಈ ಸ್ವಾಮೀಜಿಯನ್ನ ಯಾರು ಮಾಡಿದ್ರು? ಮೊಟ್ಟ ಮೊದಲೆದ್ದು ಸೊ ಇದು ವಿಜಯಾನಂದ ಕಾಶಪ್ಪನವರು ಪಂಚಮಸಾಲಿ ಶ್ರೀಗಳ ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಕೂಡಲ ಸಂಗಮದ ಪಂಚಮಸಾಲಿ ಗುರುಪೀಠಾಧ್ಯಕ್ಷರಾದಂತಹ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಅವರು ಆಕ್ರೋಶವನ್ನು ಹೊರಹಾಕಿದಂತಹ ರೀತಿ ಇದು. ಸೊ ಸ್ವಾಮೀಜಿಯವರನ್ನ ಪೀಠದಲ್ಲಿ ಕೂರಿಸಿದಂಥವರು ಯಾರು? ಒಂದು ಪಕ್ಷದ ಪರವಾಗಿ, ವ್ಯಕ್ತಿಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಸ್ವಾಮೀಜಿಗಳ ವಿಚಾರದಲ್ಲಿ ಮಾತನಾಡಿದ್ದಾರೆ.